ಎಚ್ ಡಿ ರೇವಣ್ಣಗೆ ಕೊನೆಗೂ ಕೋರ್ಟ್ ರಿಲೀಫನ್ನು ಕೊಟ್ಟಿದೆ. ಜೈಲು ಪಾಲಾದ ಮೇಲೆ 5 ದಿನ ಆದ ಮೇಲೆ ಬಿಡುಗಡೆಯ ಭಾಗ್ಯ ಸಿಕ್ಕಿದೆ. ಇವತ್ತು ಬಿಡುಗಡೆ ಇಲ್ಲ, ನಾಳೆ ಬಿಡುಗಡೆ ಆಗ್ತಾರೆ. ಮಾಜಿ ಮಂತ್ರಿಗೆ ಕೋರ್ಟ್ ಕೆಲವು ಷರತ್ತುಗಳನ್ನು ಹಾಕಿ ಜಾಮೀನನ್ನು ಕೊಟ್ಟಿದೆ. ಇಂತಿಂಥ ಕಂಡೀಷನ್ ಮೇಲೆ ರೇವಣ್ಣ ಅವರೇ ನಿಮಗೆ ನಾವು ಬೇಲ್ ಕೊಡ್ತಾ ಇದ್ದೀವಿ, ಈ ಷರತ್ತುಗಳನ್ನು ಯಾವುದೇ ಕಾರಣಕ್ಕೂ ತಾವು ಮುರಿಯಬಾರದು, ನಾವು ಷರತ್ತು ಹಾಕ್ತಾ ಇದ್ದೀವಿ, ಬೇಲನ್ನು ಮಂಜೂರು ಮಾಡ್ತಾ ಇದ್ದೀವಿ ಅಂತ ಕೂಡ ಕೋರ್ಟ್ ಹೇಳಿದೆ. ಇವತ್ತು ಬೇಲ್ ಸಿಕ್ಕರೂ ಕೂಡ ರೇವಣ್ಣಗೆ ಬಿಡುಗಡೆಯ ಭಾಗ್ಯ ಇಲ್ಲ. ಇವತ್ತು ಸಾಯಂಕಾಲ 6 ಗಂಟೆ ಮೀರಿಬಿಡ್ತು. ಆ ಕಾರಣದಿಂದಾಗಿ ನಾಳೆ ರೇವಣ್ಣ ರಿಲೀಸ್ ಆಗ್ತಾರೆ. ಏನು ಷರತ್ತು ಅಂತ ಚೆಕ್ ಮಾಡ್ಕೊಂಡಾಗ ನಾವು ಸಾಕ್ಷ್ಯಾಧಾರವನ್ನು ಯಾವುದೇ ಕಾರಣಕ್ಕೂ ನಾಶ ಮಾಡಬಾರ್ದು. ನಿಮ್ಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವುದೇ ಸಾಕ್ಷ್ಯ ಇದ್ದರೂ ಬೆದರಿಕೆ ಒಡ್ಡೋದು, ಹೆದರಿಸೋದು, ಆಮಿಷ ಒಡ್ಡೋದು, ಅದನ್ನು ಡೆಸ್ಟ್ರಾಯ್ ಮಾಡೋದು ಅಥವಾ ನಾಶ ಮಾಡೋದು ಏನು ಕೂಡ ಮಾಡಕೂಡ್ದು. SIT ತನಿಖೆಗೆ ಸಹಕರಿಸಲೇಬೇಕು. ಇಬ್ಬರ ಶ್ಯೂರಿಟಿಯನ್ನು ಕೊಡಬೇಕು. ತಾವು 5 ಲಕ್ಷ ರೂಪಾಯಿಗಳ ಬಾಂಡನ್ನು ಕೊಡಬೇಕು. KR ನಗರದ ಕಡೆ ಯಾವುದೇ ಕಾರಣಕ್ಕೂ ಹೋಗುವಂತಿಲ್ಲ. KR ನಗರಕ್ಕೆ ಹೋಗಕೂಡ್ದು, ಕೋರ್ಟ್ನ ಲಿಮಿಟೇಷನನ್ನು ತಾವು ಮೀರಕೂಡ್ದು ಅಂತ ಕೂಡ ಷರತ್ತುಗಳನ್ನು ವಿಧಿಸಿ HD ರೇವಣ್ಣ ಅವರಿಗೆ ಬೇಲ್ ಇವತ್ತು ಮಂಜೂರಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಹೈಕೋರ್ಟ್ನ ಅಡ್ವೊಕೇಟ್ ಆಗಿರತಕ್ಕಂಥ ಮಂಜುನಾಥ್ ಅವರಿದ್ದಾರೆ. ಮಾತನಾಡಿಸ್ತೀನಿ ಅವ್ರನ್ನೇ. ಮಂಜುನಾಥ್ ಅವರೇ ನಮಸ್ಕಾರ. ನಮಸ್ಕಾರ ಮಂಜುನಾಥ್ ಅವರು, ಇದು ಬಹಳ ದಿನಗಳಿಂದ ಈ ಕೇಸು ಒಂದಲ್ಲ ಒಂದು ಘಟ್ಟದಲ್ಲಿ ಸಾಕ್ತಾ ಬರ್ತಾ ಇದೆ. ಪೊಲಿಟಿಕಲಿ ಸ್ವಲ್ಪ ಪ್ರೆಷರ್ ಇರ್ತಕ್ಕಂಥ ಕೇಸ್ ಕೂಡ ಹೌದು. ಬಹುಶಃ ಭಾರತದ ಇತಿಹಾಸದಲ್ಲಿಯೇ ಈ ತರಹದ ಒಂದು ಕೇಸ್ ನಾವು ಕೇಳಿರಲಿಲ್ಲ. ನಾವು ನಮ್ಮ ಜರ್ನಲಿಸಮ್ ಕೆರಿಯರಲ್ಲಿಯೂ ಕೂಡ ಇಷ್ಟು ವಿಭಿನ್ನವಾದಂಥ ಒಂದು ಕೇಸನ್ನು ನಾವು ಕೇಳಿರಲಿಲ್ಲ. ಅತ್ಯಾಚಾರ ಕೇಸ್ ಕೇಳಿದ್ದೀವಿ, ಆರೋಪ ಪ್ರಕರಣಗಳು ಕೇಳಿದ್ದೀವಿ, ತೊಂದರೆಗಳು ಕೇಳಿದ್ದೀವಿ. ಆದರೆ ಈ ಕೇಸ್ ಪಡ್ಕೊಂಡಿರ್ತಕ್ಕಂಥ ದಿಕ್ಕಿದೆಯಲ್ಲ, ಇದು ಬೇರೆನೇ ರೀತಿ ಆಗ್ತಾ ಇದೆ. ಈಗ ರೇವಣ್ಣ ಅವ್ರದ್ದು ಒಂದು ಕೇಸು, ಅವ್ರ ಮಗ ಪ್ರಜ್ವಲ್ ರೇವಣ್ಣ ಅವ್ರದ್ದು ಒಂದು ಕೇಸ್. ಅವ್ರ ಮಗನ ಕೇಸ್ ಬಗ್ಗೆ ನಾನು ಮಾತನಾಡಿದ್ದೀಗ ಎಲ್ಲಿಗೆ ಬಂದು ಮುಟ್ಟುತ್ತೆ ಸರ್ ಇದು? ಇಂಥದ್ದು ಈಗ ಅವ್ರಿಗೆ ಬೇಲ್ ಸಿಕ್ಕಿದೆ, ಸಾಕ್ಷ್ಯಾಧಾರ ನಾಶ ಮಾಡಬಾರ್ದು ಅಂತ ಕೇಳಿದ್ದಾರೆ. ಇನ್ನೊಂದು ಕಡೆ ಅವ್ರ ಮಗ ಇನ್ನೂ ಕೂಡ ಸಿಕ್ಕೇ ಇಲ್ಲ. ಯಾವ ಮಗನ ಕೇಸಲ್ಲಿ ಕಿಡ್ನ್ಯಾಪ್ ಮಾಡಿದ್ರು ಅಂತ ಒಂದು ವಿಚಾರಗಳಿತ್ತೋ ಅದು ಏನೋ ತಿರುವನ್ನು ಪಡ್ಕೊಂಡು ಈಗ ಹೋಗ್ತಾ ಇದೆ. ಯಾವ ಕಡೆ ಸಾಕ್ತಾ ಇದೆ ಸರ್ ಇದು? ಹೌದು ನೋಡಿ, ನೀವು ಹೇಳಿದಾಗೆ ಇದು ಬಹಳ ವಿಶೇಷವಾದಂತಹ ಒಂದು ಕೇಸ್ ಇದು. ನಾವು ಸಹ ಯಾವತ್ತು ಕೇಳಿರ್ಲಿಲ್ಲ ಇಂತಹ ಒಂದು ಕೇಸನ್ನ. ಬಹಳ ವಿಚಿತ್ರವಾದಂತಹ ಒಂದು ಕೇಸ್ ಕೂಡ ಇದಾಗಿದೆ. ಇದರಲ್ಲಿ ತಾವು ಹೇಳಿದಾಗೆ ಈಗಾಗಲೇ ಶ್ರೀಮಾನ್ ರೇವಣ್ಣನವರಿಗೆ ಈ ದಿವಸ ನ್ಯಾಯಾಲಯ ಜಾಮೀನನ್ನ ಮಂಜೂರು ಮಾಡಿ ಅನೇಕ ಕಂಡೀಷನ್ ಗಳನ್ನ ಹಾಕಿದೆ. ಅದರಲ್ಲಿ ಸಾಮಾನ್ಯವಾಗಿ ಶ್ರೀಮಾನ್ ರೇವಣ್ಣನವರಂತಹ ಅವರಿಗೆ ಇರುವಂತಹ ಮುಖ್ಯವಾದ ಒಂದು ಕಂಡೀಷನ್ ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಸಾಕ್ಷ್ಯವನ್ನ ನಾಶ ಮಾಡಬಾರದು ಅಂತ ಹೇಳುವಂಥದ್ದು. ಯಾಕೆಂತಂದ್ರೆ ಯಾರು ಪ್ರಭಾವಿ ವ್ಯಕ್ತಿಗಳಾಗಿರ್ತಾರೆ ಅಂತಹವರಿಗೆ ಸಾಮಾನ್ಯವಾಗಿ ಸಾಕ್ಷ್ಯ ನಾಶ ಮಾಡುವಂತ ಶಕ್ತಿ ಇರುತ್ತೆ ಎನ್ನುವಂತ ಕಾರಣದಿಂದ ಈ ಒಂದು ನಿಬಂಧನೆಯನ್ನ ನ್ಯಾಯಾಲಯ ಶ್ರೀಮಾನ್ ರೇವಣ್ಣನವರಿಗೆ ವಿಧಿಸಿದೆ. ಉಳಿದಂತೆ 2 ಜಾಮೀನುಗಳನ್ನ ಕೊಡಬೇಕು. ಸಾಮಾನ್ಯವಾಗಿ 1 ಜಾಮೀನನ್ನ ಕೊಡುವಂತಹ ಒಂದು ಪ್ರಕ್ರಿಯೆ ಇರುತ್ತೆ. ಇದರಲ್ಲಿ 2 ಜಾಮೀನುದಾರರನ್ನ ಕೊಟ್ಟು ಮತ್ತು ಜೊತೆಗೆ ಒಂದು ಬಾಂಡ್ ಅನ್ನ ಕೂಡ ಇವರು ಬರ್ಕೊಟ್ಟು ಆ ಮೂಲಕ ಬಿಡುಗಡೆ ಆಗ್ಬಹುದು ಅನ್ನುವಂಥದ್ದು ಇಲ್ಲಿ ಬಂದಿದೆ. ಇಲ್ಲಿ ಒಂದು ಬಹಳ ಮುಖ್ಯವಾದಂತಹ ವಿಚಾರ ಅಂತ ಹೇಳಿದ್ರೆ, ಶ್ರೀಮಾನ್ ರೇವಣ್ಣನವರಿಗೆ ಈ ದಿವಸ ಜಾಮೀನು ಸಿಗಬಹುದು ಅನ್ನುವಂಥದ್ದು ಬಹಳಷ್ಟು ನಿರೀಕ್ಷೆ ಇತ್ತು. ಯಾಕೆ ಅಂತ ಹೇಳಿದ್ರೆ, ಸಾಮಾನ್ಯವಾಗಿ ನೋಡಿ, ಇವತ್ತೇನು 364A ಅನ್ನುವಂತ ಒಂದು ಸೆಕ್ಷನ್ ಅನ್ನ ಇವತ್ತು SIT ಅವರು ತಮ್ಮ ಪ್ರಾಥಮಿಕ ವರದಿಯಲ್ಲಿ ತಿಳಿಸಿದ್ದಾರೆ. ಆದ್ರೆ 364A ಅಂದ್ರೆ ಏನು ಅಂತ ಹೇಳಿದ್ರೆ, ಅದು ಕಿಡ್ನಾಪ್ ಫಾರ್ ರ್ಯಾನ್ಸಮ್ ಅಂತ. ಯಾರಾದ್ರೂ ಒಬ್ಬ ವ್ಯಕ್ತಿಯನ್ನು ಕಿಡ್ನಾಪ್ ಮಾಡಿ ಆತನ ಮನೆಯವರಿಗೆ ಸಂಪರ್ಕಿಸಿ, ನೋಡಿ ನಾವು ನಿಮ್ಮ ವ್ಯಕ್ತಿಯನ್ನ, ನಿಮ್ಮ ಅಣ್ಣನೋ ತಮ್ಮನ್ನೋ ತಂದೆಯನ್ನೋ ಮಗನ್ನೋ ನಾವು ನಮ್ಮ ವಶದಲ್ಲಿದ್ದಾನೆ, ಅವನನ್ನ ಬಿಡ್ಬೇಕಾದ್ರೆ ನೀವು ಇಂತಿಷ್ಟು ಹಣವನ್ನ ನಮಗೆ ಕೊಡಬೇಕು ಅಂತ ಹೇಳ್ತಾರೆ ನೋಡಿ. ಅಂತಹ ಕೇಸಲ್ಲಿ 364A ಬರುತ್ತೆ. ಇಲ್ಲಿ ನಾವು ಇದರ ವ್ಯಾಪ್ತಿಯನ್ನ ನೋಡಿದಾಗ 364A ಹೇಗೆ ಹಾಕಿದ್ರು ಅನ್ನುವಂಥದ್ದು ಒಂದು ಪ್ರಶ್ನೆ ಆಗುತ್ತೆ. ಬಹುಶಃ ನನಗನ್ಸೋದು ಅದು ಒಂದು ಮುಖ್ಯವಾದ ಕಾರಣ ಇರ್ಬೋದು ಇವತ್ತು ಜಾಮೀನು ಸಿಗ್ಲಿಕ್ಕೆ. ಯಾಕೆಂದ್ರೆ ದೂರುದಾರರ ದೂರಿನ ಒಂದು ವಿಚಾರ ಬೇರೆ. 364A ಹಾಕುವಂತ ಅಗತ್ಯತೆ ಏನಿತ್ತು? 354 ಹಾಕಿರೋದು ಸರಿ ಇದೆ, ಬಟ್ 364A ಹಾಕಿದ್ಯಾಕೆ ಅನ್ನುವಂಥದ್ದು ಗೊತ್ತಿಲ್ಲ. ಇವತ್ತು ಜಾಮೀನಾಗಿದೆ. ಇನ್ನು ಬಹಳ ಮುಖ್ಯವಾಗಿ ಇನ್ನೊಂದು ಪ್ರಶ್ನೆ ಕೇಳಿದ್ರಿ ನೀವೀಗ, ಅವರು ಮಗ ಶ್ರೀಮಾನ್ ಪ್ರಜ್ವಲ್ ರೇವಣ್ಣನವರು ಸಿಗ್ತಾ ಇಲ್ಲ, ಇದು ಯಾವ ರೂಪವನ್ನ ಪಡ್ಕೊಳ್ಬಹುದು ಅಂತ. ನೋಡಿ, ಅದಕ್ಕೆ ಈಗಾಗಲೇ
ರೆಡ್ ಕಾರ್ನರ್ ನೋಟಿಸ್ ಅನ್ನ ನಮ್ಮ ಸರ್ಕಾರ ನೀಡಿದೆ. ಅಂತಹ ಸಂದರ್ಭಗಳಲ್ಲಿ ರೆಡ್ ಕಾರ್ನರ್ ನೋಟಿಸ್ ನೀಡಿರುವಂತಹ ಆರೋಪಿ ಯಾರಾದ್ರೂ ಯಾವುದೇ ದೇಶದಲ್ಲಿದ್ರೂ ಸಹ ಆ ದೇಶದ ಪೊಲೀಸ್ ವ್ಯವಸ್ಥೆ ಏನಿದೆ ಅವರು ಸಂಪೂರ್ಣವಾದ ಸಹಕಾರವನ್ನ ಕೊಡ್ತಾರೆ. ಅಂದ್ರೆ ಅವರಿಗೆ ಆ ವ್ಯಕ್ತಿಯನ್ನ ಬಂಧಿಸಿ ತಮ್ಮಲ್ಲಿ ಇಟ್ಕೊಂಡು ಆ ನಂತರ ಆತನನ್ನ ಭಾರತೀಯ ಪೊಲೀಸ್ನವರಿಗೆ ಕೊಡುವಂತಹ ಒಂದು ಕಾನೂನಿನಲ್ಲಿ ಅವಕಾಶ ಇದೆ. ಅದನ್ನ ಅವರು ಸಹ ಪ್ರಾಮಾಣಿಕವಾಗಿ ಮಾಡ್ತಾರೆ. ಹಾಗೇನಾದ್ರೂ ಅವ್ರು ಸಿಕ್ಕಿದ್ರೆ ಕರ್ಕೊಂಡ್ ಬರ್ತಾರೆ. ಇಲ್ಲಾಂದ್ರೆ ಒಂದ್ ಪಕ್ಷ ಸಿಗಲೇ ಇಲ್ಲ ಅಂದ್ರೆ ಏನು ಅಂತ ತಮ್ಮ ಪ್ರಶ್ನೆ ಇದ್ರೆ ಆ ಪ್ರಶ್ನೆಗೆ ಉತ್ತರ ಏನು ಅಂದ್ರೆ, ಕೆಲವು ದಿವಸಗಳ ನಂತರ, ತುಂಬಾ ದಿವಸಗಳ ನಂತರ ಏನಾದ್ರೂ ಎರಡನೇ ಆರೋಪಿ ಸಿಗಲಿಲ್ಲ ಅಂದ ಪಕ್ಷದಲ್ಲಿ ಕೇಸನ್ನ ನ್ಯಾಯಾಲಯ ಸ್ಪ್ಲಿಟ್ ಮಾಡುವಂತ ಅವಕಾಶ ಇದೆ. ಅಂದ್ರೆ ಕೇಸ್ಗಳನ್ನ ಎರಡು ಭಾಗವನ್ನಾಗಿ ಮಾಡಿ ಮೊದಲನೇ ಆರೋಪಿ ಮೇಲೆ ಇದರ ಸಂಪೂರ್ಣ ಕೇಸಿನ ವಿಚಾರಣೆ ಏನಿದೆ ಅದನ್ನು ಮುಂದುವರಿಸಿ, ಎರಡನೇ ಆರೋಪಿಯ ಮೇಲೆ ಕೇಸನ್ನ ಸ್ಥಗಿತಗೊಳಿಸಿ ಅವರು ಸಿಕ್ಕಿದ ಮೇಲೆ ಮುಂದುವರಿಸುವಂತ ಒಂದು ಅವಕಾಶ ಇದೆ. ಸನ್ಮಾನ್ಯ ರಮಾಕಾಂತ್ ಅವರೇ, ಅಂದ್ರೆ ಇಲ್ಲಿ ಪ್ರಶ್ನೆ ಮಂಜುನಾಥ್ ಅವರೇ, ಈಗ ಒಬ್ಬ ಆರೋಪಿ ಏನೋ ತಪ್ಪು ಮಾಡಿದ್ದಾನೆ ಅಥವಾ ಅವನ ಮೇಲೆ ಅಂತ ಆರೋಪ ಬಂದಿದೆ ಅಂದಾಗ ದೇಶ ಬಿಟ್ಟು ಹೋಗ್ಬಿಟ್ಟಾಗ ಈ ವಿಚಾರದಲ್ಲಿ ಒಂದು ಸ್ಟೇಟ್ ಗೌರ್ಮೆಂಟ್ಗೆ ತನ್ನದೇ ಆದಂಥ ಮಿತಿಗಳಿರ್ತವೆ. ಇಂಥ ವಿಚಾರದಲ್ಲಿ ಅವನೇನು ಡಿಪ್ಲೊಮ್ಯಾಟಿಕ್ ವೀಸಾ ತೆಗೆದುಕೊಂಡು ಹೋಗಿದ್ದಾನೆ ಅಂತ ಕೆಲವರು ಮಾತನಾಡ್ತಾರೆ, ಹೇಗೆ ಒಟ್ಟಿನಲ್ಲಿ ಪರಾರಿಯಾಗಿದ್ದಾನೆ ಅಂತ ಮಾತನಾಡ್ತಾರೆ ಒಬ್ಬ ಆರೋಪಿ. ಸೆಂಟ್ರಲ್ ಗೌರ್ಮೆಂಟ್ ಏನೇನು ಮಾಡಬಹುದಾಗತ್ತೆ ಅಂತ ಬ್ಲೂ ಕಾರ್ನರ್ ನೋಟಿಸ್ ಹೇಳ್ತಾರೆ, ರೆಡ್ ಕಾರ್ನರ್ ನೋಟಿಸ್ ಹೇಳ್ತಾರೆ. ನೋಟಿಸ್ ಕೊಟ್ಟಿದ್ದೀವಿ, ಸಿಕ್ಕರೆ ಕೊಡ್ತಾರೆ, ಸಿಕ್ಕರೆ ನಮಗೆ ಇನ್ಫಾರ್ಮೇಷನ್ ಮಾಡ್ತಾರೆ ಅನ್ನೋದೊಂದು ಭಾಗ ಆಗಿ ಉಳಿಯುತ್ತಾ, ಅಥವಾ ನಮ್ಮದೇ ಆಗಿರ್ತಕ್ಕಂಥ ನೆಟ್ವರ್ಕ್ ಮೇಲೆ ಇಂಥ ದೇಶದಲ್ಲಿ ಆರೋಪಿ ಇದ್ದಾನೆ ಅಂತ ನೇರವಾಗಿ ನಮ್ಮ ದೇಶದ ಒಂದು ತಂಡ ಹೋಗಿ ಆ ದೇಶದಲ್ಲಿ ಇಳಿದು ಆನಂತರ ಅಪ್ರೋಚ್ ಮಾಡ್ತಕ್ಕಂಥ ಪ್ರಕ್ರಿಯೆಗಳಿದೆಯಾ ಅಂತ? ಹೌದು, ಖಂಡಿತ ಅದಕ್ಕೆ ಅವಕಾಶ ಇದೆ. ಈಗ ತಾವು ಬಹಳ ಮುಖ್ಯವಾಗಿ ಕೇಳುವಂತದ್ದು ಏನು ಅಂದ್ರೆ, ರಾಜ್ಯ ಸರ್ಕಾರ ಇಂತಹ ಒಂದು ನೋಟಿಸ್ ಅನ್ನ ಜಾರಿ ಮಾಡಿದಂತಹ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಏನ್ ಮಾಡಬಹುದು ಅಂತ. ಇದರಲ್ಲಿ ನೋಡಿ, ಅಂತಿಮವಾಗಿ ಎಲ್ಲಾ ಉದ್ದೇಶ ಏನು ಅಂತಂದ್ರೆ, ಯಾರೇ ಆಗಿರ್ಲಿ ಆತ ಅಪರಾಧಿಯನ್ನ ಬಂಧಿಸಲೇಬೇಕಾದಂತದ್ದು ಕಾನೂನಿನ ಮುಖ್ಯ ಕರ್ತವ್ಯ ಆಗಿದೆ. ಹಾಗಾಗಿ ಇವತ್ತು ಒಂದು ಪಕ್ಷ ಆತ ಸಿಗ್ಲಿಲ್ಲ ಅಂದಾಗ ಕೇಂದ್ರ ಸರ್ಕಾರ ವಿದೇಶಾಂಗ ಇಲಾಖೆ ಏನಿದೆ ಅದು ರಾಜ್ಯ ಸರ್ಕಾರಕ್ಕೆ ತನ್ನ ಸಹಾಯ ಹಸ್ತವನ್ನ ನೀಡಬೇಕಾಗುತ್ತೆ. ತನ್ನ ಸಹಾಯ ಹಸ್ತವನ್ನ ನೀಡಿ ವಿದೇಶಾಂಗ ಇಲಾಖೆಯ ಮೂಲಕ ಅಲ್ಲಿನ ಎಂಬಸಿ ಏನಿದೆ ಅಲ್ಲಿ ಅವರನ್ನ ಸಂಪರ್ಕಿಸಿ ಅಲ್ಲಿನ ಅವರ ಸಹಕಾರವನ್ನ ಪಡ್ಕೊಂಡು ಮತ್ತೆ ಇಲ್ಲಿನ ಪೊಲೀಸ್ ಏನಿದ್ದಾರೆ ಕರ್ನಾಟಕದ ಪೊಲೀಸ್ನವರು ಅವರು ಅಲ್ಲಿ ಹೋಗಿ ಬಂಧಿಸಿ ಕರೆತರುವಂತಹ ಎಲ್ಲ ಅವಕಾಶಗಳು ಕಾನೂನಲ್ಲಿ ಇದೆ. ಓಕೆ, ಥ್ಯಾಂಕ್ ಯು ಮಂಜುನಾಥ್ ಅವರೇ.